ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಒಂದು ಟೇಸ್ಟಿಯಾದಂತಹ ಒಂದು ಪಡ್ಡು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ತುಂಬಾ ಚೆನ್ನಾಗಿತ್ತು, ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿತ್ತು. ಟ್ರೆಡಿಷನಲ್ ರೆಸಿಪಿ ಅಂತ ಹೇಳ್ಬೋದು. ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ? ಪಡ್ಡು ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಅಂತಂದ್ರೂ ಎಲ್ಲರಿಗೂ ಸಹ ತುಂಬಾ ಇಷ್ಟ ಈ ಒಂದು ಪಡ್ಡು. ಸೊ ಅದನ್ನು ಮಾಡ್ತಾ ಇದ್ದೀನಿ ಅಲ್ವಾ, ಹಾಗಾಗ್ಬಿಟ್ಟು ವಿಡಿಯೋವನ್ನು ಶೇರ್ ಮಾಡೋಣ ಅಂತಂದು ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ. ಇದಕ್ಕೆ ನೋಡಿ, ನಾನು ರಾತ್ರಿಯೇ ಹಿಟ್ಟನ್ನು ನಾನು ಎಲ್ಲನೂ ಸಹ ಮಿಕ್ಸ್ ಮಾಡಿ ಇರಿಸ್ಕೊಂಡಿದ್ದೆ. ಬೆಳಿಗ್ಗೆ ಎದ್ದುಬಿಟ್ಟು ಅದಕ್ಕೆ 2 ಸ್ಪೂನು ಓಂಕಾಳು, 2 ಸ್ಪೂನು ಜೀರಿಗೆನ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಸಣ್ಣ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಟೇಸ್ಟಿಗೆ. ರಾತ್ರಿ ಒಂದು ಸ್ವಲ್ಪನೇ ಸೇರಿಸಿದ್ದೆ ನಾನು, ಆದರೆ ಈಗ ಒಂದು ಸ್ವಲ್ಪನೇ 1 ಸ್ಪೂನಷ್ಟು ಮತ್ತೆ ಟೇಸ್ಟಿಗೆ ತಕ್ಕನಾಗೆ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ ಈ ಒಂದು ಹಿಟ್ಟು ಬಂದುಬಿಟ್ಟು ನಾವು ಯಾವಾಗಲೂ ಮಾಡ್ತೀವಿ ನೋಡಿ, ಅಕ್ಕಿಯನ್ನು ನೆನೆಸ್ಬಿಟ್ಟು ಆ ಥರ ಮಾಡಿರುವಂಥದ್ದಲ್ಲ ಇದು ಹಿಟ್ಟು. ಆಮೇಲೆ ಒಂದು 2-3 ಸ್ಪೂನಷ್ಟು ಕಡಲೆಬೇಳೆಯನ್ನು ಸೇರಿಸ್ತಾ ಇದ್ದೀನಿ. ಕಡಲೆಬೇಳೆ ಅಂತೂ ಸೇರಿಸಿದ್ರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಆಮೇಲೆ ದಪ್ಪ ಸೈಜಿನ ಒಂದು 3 ಈರುಳ್ಳಿ, ಹಸಿಮೆಣ್ಸಿನ್ಕಾಯನ್ನು ಹೆಚ್ಕೊಂಡ್ಬಿಟ್ಟು ಅದನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ತಿನ್ನೋದಕ್ಕೆ ಮಕ್ಕಳು ಇಷ್ಟಪಡೋದಿಲ್ಲ ಅನ್ನುವಂಥವರು ಸ್ವಲ್ಪ ತರಿಯಾಗಿ ಮಿಕ್ಸಿಯನ್ನು ಸಹ ಮಾಡ್ಕೋಬೋದು. 1-2 ಸುತ್ತು ಮಿಕ್ಸಿಯನ್ನು ಮಾಡಿಕೊಂಡು ಸೇರಿಸ್ಕೋಬೋದು, ಅದು ಸಹ ಟೇಸ್ಟಿಯಾಗಿರುತ್ತೆ. ಇನ್ನು ಬಂದುಬಿಟ್ಟು ಪಡ್ಡಿಗೆ ಇಂಪಾರ್ಟೆಂಟಾಗಿ ಟೇಸ್ಟಿಗೆ ನಾವು ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಆಮೇಲೆ ಕರಿಬೇವನ್ನು ಚೆನ್ನಾಗಿ ಹೆಚ್ಕೊಂಡು ತೊಳ್ಕೊಂಡು ನೀರನ್ನೆಲ್ಲನೂ ಸಹ ಶೋಧಿಸ್ಕೊಂಡು ನಾನು ಸೇರಿಸ್ತಾ ಇದ್ದೀನಿ. ಇದು ತೂತಿಂದು ಪಾತ್ರೆ ಇರುತ್ತೆ ನೋಡಿ, ನೀರೆಲ್ಲ ಸೋರೋ ಅಂಥದ್ದು, ಅದರೊಳಗಡೆ ಹಾಕಿಟ್ಟಿದ್ದೆ 2 ಸಾರಿ ಎಲ್ಲ ಚೆನ್ನಾಗಿ ತೊಳೆದು ಸೊಪ್ಪನ್ನು ಅದನ್ನು ಸೇರಿಸ್ತಾ ಇದ್ದೀನಿ. ಇನ್ನು ಪಡ್ಡು ಮಾಡೋದಕ್ಕೆ ಹೆಂಚನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಸ್ಟವ್ ಮೇಲೆ ಕಾದಿದೆ ಹೆಂಚು ಬಂದುಬಿಟ್ಟು. ಸೊ ಈಗ ಪಡ್ಡನ್ನು ಮಾಡೋಣ ಬನ್ನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಸೇರಿಸಿದ್ದೀನಿ ನಾನು ಹೆಂಚಿಗೆ. ಈ ಒಂದು ಹೆಂಚಂತೂ ತುಂಬಾ ಹಳೇದು ಅಂತ ಹೇಳ್ಬೋದು. ಈಗ ಒಂದು 16-17 ವರ್ಷದ ಹಿಂದಿನ ಹಂಚಿದು. ನಾನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ, ಚೆನ್ನಾಗಿದೆ ಇದೆ ಅಂದ್ಬಿಟ್ಟು ಇದರಲ್ಲೇ ಮಾಡ್ತಾಯಿದ್ದೀನಿ. ನೋಡೋಣ, ಹೊಸ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಚೆನ್ನಾಗಿ ಬರುತ್ತೆ ಪಡ್ಡು. ಒಂದು ಸ್ವಲ್ಪ ಚಿಕ್ಕ ಸೈಜ್ನವು ಬರ್ತವೆ, ಇತ್ತೀಚೆಗೆಲ್ಲ ಒಂದು ಸ್ವಲ್ಪ ದೊಡ್ಡ ಸೈಜಿನ ಪಡ್ಡು ಬರ್ತಾ ಇದ್ದಾವೆ. ಆ ಥರದ್ದು ನೋಡೋಣ ತೊಗೊಳ್ತೀನಿ. ಈ ರೀತಿಯಲ್ಲಿ ಪಡ್ಡನ್ನೆಲ್ಲನೂ ಸಹ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರ್ತವೆ ಪಡ್ಡುಗಳು. ಆಮೇಲೆ ನಾನು ಹಿಟ್ಟಿನ ಬಗ್ಗೆ ಹೇಳ್ತಾ ಇದ್ದೆ. ಈ ಹಿಟ್ಟನ್ನು ಇದೊಂದು ಹೊಸ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು. ಏನು ಅಂದರೆ, ನಾನು ಅಕ್ಕಿಯನ್ನು ಎಲ್ಲರೂ ಸಹ ನಾವು ಮಾಮೂಲೆಲ್ಲ ಮಾಡ್ತಾ ಇದ್ವಿ ನೋಡಿ, ಅಕ್ಕಿಯನ್ನು ನೆನೆಸ್ಬಿಟ್ಟು ಮಿಕ್ಸಿ ಮಾಡಿ, ಆ ಥರ ಹಿಟ್ಟಲ್ಲ ಇದು. ಇನ್ಸ್ಟೆಂಟಾಗಿ ಹಿಟ್ಟನ್ನು ಮಿಷನ್ಗೆ ಹಾಕ್ಸ್ಕೊಂಬಂದಿರುವಂಥ ಹಿಟ್ಟಿದು. ಇದನ್ನು ನಮಗೆ ಬೇಕು ಅಂದಾಗ ನಾವು ರಾತ್ರಿ ಕಲಸ್ಕೊಂಡು ನೆಕ್ಸ್ಟ್ ಡೇ ಒಂದು ಪಡ್ಡನ್ನು ಮಾಡ್ಬೋದು. ಪಡ್ಡು ಅಷ್ಟೇ ಅಲ್ಲ, ದೋಸೆನೂ ಸಹ ಮಾಡ್ಬೋದು ಈ ಒಂದು ಹಿಟ್ಟಲ್ಲಿ. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಆಗ್ತವೆ. ನಾವು ಮಾಮೂಲಿ ಯಾವ ರೀತಿ ಮಾಡ್ತೀವಿ ನೋಡಿ, ಅದಕ್ಕಿಂತಲೂ ಚೆನ್ನಾಗಿ ಟೇಸ್ಟಿ ಇದ್ವು ಅಂತ ಹೇಳ್ಬೋದು. ನಮ್ಮ ಮನೆಯವರಾಗಿರ್ಬೋದು ಅಥವಾ ನನ್ನ ಮಕ್ಕಳಾಗಿರ್ಬೋದು, ಇಬ್ಬರೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದ್ದಾವೆ, ಟೇಸ್ಟಿಯಾಗಿದ್ದು ಪಡ್ಡು ಅಂತಾರೆ. ಕ್ರಿಸ್ಪಿಯಾಗೂ ಸಹ ಇದ್ದು, ಆಮೇಲೆ ವೆರೈಟಿ ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಇತ್ತು ಈ ಒಂದು ಪಡ್ಡು. ಈ ರೀತಿ ಪಡ್ಡು ಮಾಡಿದಾಗ ಡಿಫ್ರೆಂಟಾಗೆ ಟೇಸ್ಟ್ ಇತ್ತು ಅಂತ ಹೇಳ್ಬೋದು, ಚೆನ್ನಾಗಿತ್ತು. ಹಾಗಾಗಿಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಆ ಹಿಟ್ಟನ್ನು ಏನೆಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನ ಮಿಷನ್ಗೆ ಹಾಕ್ಸ್ಕೊಂಡು ಬಂದು ಮನೇಲಿ ಮಾಡ್ಕೋಬೋದು ಅನ್ನೋದನ್ನು ಶೇರ್ ಮಾಡ್ತೀನಿ ನಾನು. ನೋಡೋಣ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು. ಈ ಥರ ಹಿಟ್ಟನ್ನು ನಾವು ರೆಡಿ ಇತ್ತು ಅಂದರೆ ನಾವು ಯಾವಾಗ ಬೇಕಂದ್ರೆ ಒಂದೊಂದು ಸಾರಿ ನಾವು ಮರ್ತಿರ್ತೀವಲ್ವ, ದೋಸೆಗೆ ಅಕ್ಕಿಯನ್ನು ನೆನೆಸೋದು, ಅದನ್ನು ಮರೆತಾಗ ನಾವು ಈ ರೀತಿ ಇತ್ತು ಅಂದಾಗ ನಾವು ರಾತ್ರಿ ಮಾಮೂಲಿ ಯಾವ ರೀತಿ ಮಿಕ್ಸಿ ಹಾಕ್ತೀವಿ ನೋಡಿ, ಆ ಟೈಮ್ 8 ಗಂಟೆ 9 ಗಂಟೆ ಟೈಮಲ್ಲಿ ನಾವು ಕಲಸಿ ಮಿಕ್ಸ್ ಮಾಡಿಟ್ರೆ ಸಾಕು, ಬೆಳಗ್ಗೆ ತುಂಬ ಚೆನ್ನಾಗಿ ಬರ್ತವೆ ಪಡ್ಡು ಅಷ್ಟೇ. ಆಮೇಲೆ ದೋಸೆಗೂ ಇದೇ ಹಿಟ್ಟನ್ನು ನಾವು ಯೂಸ್ ಮಾಡ್ಬೋದು, ದೋಸೆಗೆ ಮತ್ತು ಇಡ್ಲಿಗೆ. ಆದರೆ ಪಡ್ಡಿಗೆ ಅಲ್ಲ, ಇಡ್ಲಿಗೆ ಮತ್ತು ದೋಸೆಗೆ ಒಂದೊಂದು ಬೇರೆ ಬೇರೆ ಒಂದು ಇಂಗ್ರೀಡಿಯೆಂಟನ್ನು ನಾವು ಸೇರಿಸ್ಬೇಕಾಗುತ್ತೆ. ಅದು ಯಾವುದು, ದೋಸೆ ಮಾಡುವಾಗ ಏನು ಅನ್ನೋದನ್ನು ನಾನು ಹೇಳ್ತೀನಿ ನಾನು. ಆದರೆ ಪಡ್ಡು ರೆಸಿಪಿ, ಪಡ್ಡಂತೂ ತುಂಬ ಚೆನ್ನಾಗಿ ಬಂದಿದ್ವು. ಆಮೇಲೆ ಈ ಸತಿ ಚಟ್ನಿ ಮಾಡಿದಾಗ ಏನಾಯಿತು ಅಂದರೆ, ಕರೆಂಟ್ ಇರಲಿಲ್ಲ. ಹಾಗಾಗಿಬಿಟ್ಟು ನಾನು ಕಲ್ಲಲ್ಲಿ ರುಬ್ಬಿದ್ದೆ ನಾನು ಚಟ್ನಿಯನ್ನು. ತುಂಬ ಅದು ಟೇಸ್ಟ್ ಚೆನ್ನಾಗಿತ್ತು. ನಮ್ಮ ಮನೆಯವರು ನನ್ನ ಮಕ್ಕಳು ಹಂಗೆ ಅಂದರು, ಟೇಸ್ಟ್ ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಚಟ್ನಿ ಅಂತ ಅಂದರು. ಯಾವಾಗಲೂ ಅಷ್ಟೇ ಅಲ್ವಾ, ಕಲ್ಲಲ್ಲಿ ರುಬ್ಬಿದ್ದು ಚಟ್ನಿಗೂ ಮಿಕ್ಸಿ ಮಾಡಿದ್ದು ಚಟ್ನಿಗೂ ಟೇಸ್ಟ್ ತುಂಬಾ ಡಿಫ್ರೆಂಟಾಗಿರುತ್ತೆ. ಆಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಏನು ಅಂದರೆ, ಚಟ್ನಿ ಅನ್ನುವಂಥದ್ದು ಬೇಗ ಕೆಡೋದಿಲ್ಲ. ಮಿಕ್ಸಿ ಮಾಡಿದ್ದು ಏನಾಗುತ್ತೆ ಅಂದರೆ ಮಧ್ಯಾಹ್ನಕ್ಕೇ ಕೆಟ್ಟಿರುತ್ತೆ ಚಟ್ನಿ. ಆದರೆ ನಾವು ಕಲ್ಲಲ್ಲಿ ರುಬ್ಬಿರೋವಂಥ ಚಟ್ನಿ ಆದರೆ ಕೆಡೋದಿಲ್ಲ, ಏನಿಲ್ಲ, ಟೇಸ್ಟು ಚೆನ್ನಾಗಿರುತ್ತೆ. ಸೊ ಹಾಗಾಗಿಬಿಟ್ಟು ಒಂದು ಪಡ್ಡು ಆಗಿರ್ಬೋದು ಅಥವಾ ಚಟ್ನಿ ಆಗಿರ್ಬೋದು ತುಂಬ ಚೆನ್ನಾಗಾಯಿತು ಟೇಸ್ಟು. ಹಾಗಾಗಿ ನಾನು ಇನ್ನು ಮುಂದೆ ಈ ರೀತಿಯಲ್ಲೇ ಒಂದು ಇನ್ಸ್ಟೆಂಟಾಗಿ ಹಿಟ್ಟನ್ನು ಪ್ರಿಪೇರ್ ಮಾಡಿಕೊಂಡು ನಾನು
ಮಾಡಬೇಕು ಅಂತಲೇ ಮಾಡ್ತಾಯಿದ್ದೀನಿ. ಒಂದು ಸಾರಿ ಮಿಷನಿಗೆ ಮಾಡಿಸಿರುವಂಥ ಹಿಟ್ಟನ್ನು ನಾನು ಪಡ್ಡು, ದೋಸೆ, ಇಡ್ಲಿ ಮೂರನ್ನೂ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂದಿದ್ವು ನೋಡಿ. ಕ್ರಿಸ್ಪಿಯಾಗಿ ಆಮೇಲೆ ಡಿಫ್ರೆಂಟಾಗಿ ಇದ್ದು ಟೇಸ್ಟ್ ಅಂತ ಹೇಳ್ಬೋದು. ಪಡ್ಡು ಅಂತ ಹೇಳ್ತಾ ಸ್ನೇಹಿತರೆ. ಸೊ ನೋಡಿ ತುಂಬ ಚೆನ್ನಾಗಿತ್ತು. ಆಮೇಲೆ ಚಟ್ನಿನೂ ಅಷ್ಟೇ, ಒರಳು ಕಲ್ಲಲ್ಲಿ ರುಬ್ಬಿರುವಂಥ ಚಟ್ನಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು ನೋಡಿ. ಒಂದು ಚಿಕ್ಕದಾಗಿ ನನ್ನ ಮಗ ವೀಡಿಯೋ ಮಾಡು ಅಂತಂದು ಹೇಳಿದೆ, ಒಂದು ಚಿಕ್ಕದಾಗಿ ಒಂದು ವೀಡಿಯೋನ ಮಾಡ್ಕೊಂಡಿದ್ದಾನೆ. ಒರಳು ಕಲ್ಲಲ್ಲಿ ರುಬ್ಬಿರುವಂಥ ಆ ಚಟ್ನಿನೂ ಅಷ್ಟೇ ಒಂದು ತುಂಬ ಚೆನ್ನಾಗಿತ್ತು ಟೇಸ್ಟು ಅಂತ ಹೇಳ್ತಾ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆಮೇಲೆ ಮುಂದಿನ ವಿಡಿಯೋದಲ್ಲಿ ನಾನು ಹಿಟ್ಟನ್ನು ಯಾವ ರೀತಿಯಲ್ಲಿ ನಾವು ಇನ್ಸ್ಟೆಂಟಾಗಿ ಹಿಟ್ಟನ್ನು ಮಿಷನ್ಗೆ ಮಾಡಿಸ್ಕೊಂಬರ್ಬೋದು, ಏನೆಲ್ಲ ಹಾಕಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಸಹ ಟ್ರೈ ಮಾಡಿ. ಈ ರೀತಿ ಹಿಟ್ಟಿತ್ತಂದರೆ ಯಾವಾಗ ಬೇಕಾದರೂ ನಾವು ಪಡ್ಡು, ದೋಸೆ, ಇಡ್ಲಿ ಎಲ್ಲನೂ ಸಹ ಮಾಡ್ಕೋಬೋದು ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.